ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶ್ವೇತಾ ಹರೀಶ್. ಹ್ಯಾಪಿ ಮಂಡೇ. ಹ್ಯಾಪಿ ಮಂಡೇ ಅಂತ ಹೇಳಿದ್ರೆ ಮಕ್ಳಿಗೆ ಹೆಚ್ಚು ಯೂಸ್ ಇರುತ್ತೋ ಇಲ್ವೋ ಗೊತ್ತಿಲ್ಲ. ಬಟ್ ಪೇರೆಂಟ್ಸ್ ಅಂತೂ ಎದ್ದೇಳಲೇಬೇಕು. ಅದರಲ್ಲೂ ಮನೆ ಕೆಲಸ ಅಂತೂ ಮಕ್ಳು ಹೋದ್ಮೇಲೆ ಯಾವಾಗ ಕ್ಲೀನ್ ಮಾಡೋಣ ಅನ್ನೋ ರೀತಿ ಇರುತ್ತೆ. ಸೊ ಹಾಗಾಗಿ ನಾನು ನನ್ನ ಮಗನ್ನ ಸ್ಕೂಲಿಗೆ ಕಳ್ಸಿದ್ಮೇಲೆ ಇರೋ ಮನೆಯೆಲ್ಲ ಕ್ಲೀನ್ ಮಾಡೋದಕ್ಕೆ ಒಂದೊಳ್ಳೆ ಸೊಲ್ಯೂಷನ್ ಶಾರ್ಟ್‌ಕಟ್ ಟೈಮರ್ ಇಟ್ಕೊಂಡಿದ್ದೆ. ಸೊ ಟೈಮರಲ್ಲಿ ಕೆಲಸ ಮಾಡೋದ್ರಿಂದ ಆ ಟೈಮ್ ಫ್ರೇಮ್ ಏನಿರುತ್ತೆ ಅದರಲ್ಲಿ ಎಲ್ಲ ಕೆಲಸನೂ ಮುಗ್ದೋಗ್ಬಿಡುತ್ತೆ. ಸೊ ಹಾಗಾಗಿ ನಾನು ಒಂದು 30 ಮಿನಿಟ್ಸ್ ಟೈಮರ್ ಇಟ್ಕೊಂಡ್ರೆ ಆ 30 ಮಿನಿಟ್ಸ್ ಟೈಮರಲ್ಲಿ ಎಲ್ಲ ಕ್ಲಿಯರ್ ಆಗಿಬಿಡ್ಬೇಕು. ಮನೆ ಚೆನ್ನಾಗಿದ್ರೆ ಮನಸ್ಸು ನೆಮ್ಮದಿಯಾಗಿರುತ್ತೆ ಅನ್ನೋದು. ಸೊ ಹಾಗಾಗಿ ಏನೇನು ಕೆಲಸ ಇರುತ್ತೋ ಎಲ್ಲ ಕೆಲಸ ಮುಗಿಸ್ಕೊಂಡ್ಬಿಟ್ಮೇಲೆ ಒಂದು ರೂಮಿಂದ ಇನ್ನೊಂದು ರೂಮ್ಗೆ ನೀವು ಹೋಗಬೇಕಾದ್ರೆ ಖಾಲಿ ಕೈಯಲ್ಲಿ ಹೋಗ್ತೀರಾ. ಆ ವಸ್ತು ಎಲ್ಲಿಗೆ ಸೇರ್ಪಡುತ್ತೋ ಅಲ್ಲಿಗೆ ನೀವು ಎತ್ಕೊಂಡು ಹೋಗಿ ಇಟ್ಬಿಟ್ರೆ ಸೊ ಕ್ಲೀನಿಂಗ್ ಅಂತ ಏನು ನೀವು ಒಂದು 5 ಟು 10 ಮಿನಿಟ್ಸ್ ಎಕ್ಸ್ಟ್ರಾ ಇಡಬೇಕಾಗಿ ಬರುತ್ತಲ್ಲ, ಸೊ ಅದು ನೆಸೆಸಿಟಿ ಇರೋದಿಲ್ಲ. ಸೊ ಹಾಗಾಗಿ ನಾನು ಅದನ್ನು ಕೂಡ ಈ 2 ಟ್ರಿಕ್‌ನ ನಾನು ಫಾಲೋ ಮಾಡ್ತೀನಿ. ಆ್ಯಂಡ್ ಇನ್ನೊಂದು ಏನಂದರೆ ಪಾತ್ರೆ ನಾನು ಯೂಶ್ವಲಿ ನೈಟೇ ಕ್ಲಿಯರ್ ಮಾಡಿಬಿಟ್ಟೆ ಮಲಗೋದು. ಬಟ್ ಬೆಳಗ್ಗೆ ಇದು ಟಿಫನ್ನು, ಕಾಫಿ ಮಗ್ಸ್ ಅದು ಇದು ಇದ್ದೇ ಇರುತ್ತೆ. ಸೊ ಅದನ್ನೆಲ್ಲ ಕ್ಲಿಯರ್ ಮಾಡಿಬಿಟ್ಟು ಕಿಚನ್ ಸ್ಲ್ಯಾಬ್, ಟ್ಯಾಪ್ಸ್ ಮತ್ತು ಸ್ಟವ್, ಹೊರಗಡೆ ಕಿಚನ್ ಯೂನಿಟ್ ಏನೇನಿರುತ್ತೆ ಪ್ರತಿಯೊಂದೂ, ಮತ್ತು ಹಾಲಲ್ಲಿ ಟಿ.ವಿ ಕೌಂಟರು ಮತ್ತು ಇದು ಕಿಚನ್ದು ಕಿಟಕಿಗಳು ಏನೇನಿರುತ್ತೆ ಎಲ್ಲನೂ ಕ್ಲಿಯರ್ ಮಾಡಿಬಿಡ್ತೀನಿ. ಸೊ ನನಗೆ ಹಬ್ಬ ಹುಣ್ಮೆಗಳು ಬಂದಾಗ ತುಂಬ ಕಷ್ಟ ಅನ್ಸೋದಿಲ್ಲ ಕ್ಲಿಯರ್ ಮಾಡೋಕ್ಕೆ. ಎಸ್ಪೆಷಲಿ ಕಿಚನ್ ಏರಿಯಾ ಅಂತೂ ಎಣ್ಣೆ ಯೂಸ್ ಮಾಡಿರೋದ್ರಿಂದ ಎಲ್ಲಾದ್ರ ಮೇಲೂ ಜಿಡ್ಡು ಕೂತಿರುತ್ತೆ. ಸೊ ನೀವು ಡೈಲಿ ಕ್ಲೀನ್ ಮಾಡ್ಕೊಟ್ಬಿಟ್ರೆ ನಿಮಗೆ ಒಕೇಶ್ನಲಿ ತುಂಬ ಕಷ್ಟ ಅನಿಸಲ್ಲ. ಸೊ ಹಾಗಾಗಿ ನಾನೆಲ್ಲ ಕೆಲಸ ಮುಗಿಸೋಷ್ಟರಲ್ಲಿ ನನ್ನ ಮಗ ಎದ್ಬಿಟ್ಟ. ನೀವು ನೋಡ್ತಿರ್ಬೋದು ವಿಡಿಯೋಲಿ ಎಷ್ಟು ಇದು ಆಟ ಸಾಮಾನುಗಳು ಅಲ್ಲಲ್ಲಿ ಬಿದ್ದಿದೆ ಅಂತ. ಸೊ ನನ್ನ ಮಗ ಎದ್ಮೇಲೆ ಅವನಿಗೆ ಊಟ ತಿನ್ನಿಸಿ ಅವನಿಗೆ ಎಲ್ಲ ಫ್ರೆಶ್ ಅಪ್ ಮಾಡುವಷ್ಟರಲ್ಲಿ ಸ್ವಲ್ಪ ಲ್ಯಾಗ್ ಆಯಿತು. ಸೊ ಟೈಮರ್ ಅಲ್ಲಿಗೆ ಸ್ಟಾಪ್ ಮಾಡಿಬಿಟ್ಟು ಮತ್ತೆ ಟೈಮರ್ ಆನ್ ಮಾಡಿಕೊಂಡೆ. ಸೊ ಆಮೇಲೆ ನೆನಪಾಯಿತು ದೋಸೆ ಬೇಕು ಅಂತ ಕೇಳಿದ ನನ್ನ ಮಗ. ಸೊ ಅದಕ್ಕೆ ದೋಸೆಗೆ ನೆನೆಸೋಣ ಅಂತ. ದೋಸೆ ಬ್ಯಾಟರ್ ಬಂದುಬಿಟ್ಟು ನಾನು ಪರ್ಟಿಕ್ಯುಲರಾಗಿ ದೋಸೆಗೆ ಅಥವಾ ಪರ್ಟಿಕ್ಯುಲರ್ ಇಡ್ಲಿ ಅಂತ ನೆನೆಸಲ್ಲ, ಎರಡಕ್ಕೂ ಸೇರಿ ನೆನೆಸ್ಬಿಡ್ತೀನಿ. ಸೊ ದಟ್ ಎರಡೂ ಬ್ಯಾಟರ್ ರೆಡಿ ಇದ್ದಾಗ ಯಾವ್ದು ಕೇಳ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಮಾಡಿ ಇಮಿಡಿಯೇಟಾಗಿ ಮಾಡಿಕೊಡ್ಬೋದು ಅಂತ. ಸೊ ಹಾಗಾಗಿ ನೀವು ಇಲ್ಲಿ ನೋಡ್ತಿರ್ಬೋದು ದೋಸೆ ಇಡ್ಲಿ ಎರಡೂ ಬ್ಯಾಟರ್ನ ನೆನೆಸಿದ್ದೀನಿ. ಇನ್ ಕೇಸ್ ಯಾರಿಗಾದ್ರೂ ಮನೇಲಿ ದೋಸೆ ಅಥವಾ ಇಡ್ಲಿ ಬ್ಯಾಟರ್ ನೆನೆಸಕ್ಕೆ ಬರಲ್ಲ ಅಂದರೆ ನೀವು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡ್ಬೋದು. ಡೆಫಿನೆಟ್ಲಿ ನಾನು ಶೇರ್ ಮಾಡ್ತೀನಿ. ಆ್ಯಂಡ್ ಇದೆಲ್ಲ ಮುಗಿಸಿದ್ಮೇಲೆ ನಾನು ಟಿಫನ್ ತಿಂದ್ಬಿಟ್ಟು ರೆಡಿ ಆಗೋಣ ಅಂತ ಹೋದೆ. ಸೊ ರೆಡಿ ಆಗೋಷ್ಟರಲ್ಲಿ ಸ್ವಲ್ಪ ಮಧ್ಯಾಹ್ನದ ಅಡುಗೆಗೂ ಏನಾದರೂ ಪ್ರಿಪ್ರೇಷನ್ ಮಾಡೋಣ ಅಂತ ಹೇಳ್ಬಿಟ್ಟು ಕಾಳನ್ನ ನೆನೆಸಿಟ್ಟಿದ್ದೆ. ಸೊ ಅದನ್ನು ಕೂಡ ಬೇಯಕ್ಕೆ ಹಾಕಿಬಿಟ್ಟು ಮಧ್ಯಾಹ್ನದ ಅಡುಗೆಗಂತ ಫ್ರೆಶ್ ಅಪ್ ಆಗಿಬಿಟ್ಟು ಬರೋ ಅಷ್ಟರಲ್ಲಿ ಅದು ಕೂಡ 2 ವಿಸಿಲ್ ಆಗಿತ್ತು. ಸೊ ಇವತ್ತು ನಾನೇನು ಸ್ಪೆಷಲ್ ಮಾಡ್ತಿರೋದಂದರೆ ಬಸ್ಸಾಂಬಾರು ಮತ್ತು ಸೊಪ್ಪಿನ ಪಲ್ಯ. ಇವತ್ತು ನಾನು ಡಿಫ್ರೆಂಟಾಗಿ ಹೆಸರು ಕಾಳು ಹಾಕಿದ್ದೆ ಪಲ್ಯಕ್ಕೆ. ಸೊ ಹಾಗಾಗಿ ತುಂಬಾ ಚೆನ್ನಾಗಿತ್ತು ಟೇಸ್ಟು. ಲೈಕ್ ರೊಟೀನಾಗಿ ಯಾವಾಗಲೂ ನಾನು ಅಲಸಂದಿ ಅಥವಾ ಬೇಳೆ ಆ ರೀತಿ ಹಾಕಿ ಕಾಂಬಿನೇಷನಲ್ಲಿ ಮಾಡೋದು. ಸೊ ದಿಸ್ ಇಸ್ ದ ಫಸ್ಟ್ ಟೈಮ್ ನಾನು ಹೆಸರು ಕಾಳು ಹಾಕಿದ್ದೆ. ಎಲ್ಲರೂ ತುಂಬಾ ಇಷ್ಟಪಟ್ಟರು. ಅದರಲ್ಲಿ ನಮ್ಮ ಮನೆಯವ್ರಿಗಂತೂ ತುಂಬಾ ಇಷ್ಟ ಆಯಿತು. ಸೊ ನಿಮಗೆ ಈ ರೆಸಿಪಿ ಕೂಡ ಬೇಕಾದರೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ಡೆಫಿನೆಟ್ಲಿ ನಾನು ನೆಕ್ಸ್ಟ್ ವೀಡಿಯೋಲಿ ಈ ರೆಸಿಪಿ ಕೂಡ ಶೇರ್ ಮಾಡ್ತೀನಿ. ಆ್ಯಂಡ್ ಇನ್ನೂ ಸ್ವಲ್ಪ ಬಿಡುವು ಟೈಮ್ ಸಿಕ್ಕಿತ್ತು. ಸೊ ಹಾಗಾಗಿ ನೆನ್ನೆ ನೀವು ನೋಡಿರ್ಬೋದು ಲೈನಿಂಗ್ ತೊಗೊಂಬಂದಿದ್ನಲ್ಲ, ಸೊ ಅದರದ್ದು ಕಟ್ಟಿಂಗ್ ಮಾಡೋಣ ಅಂತ ಹೇಳಿಬಿಟ್ಟು ಕೂತ್ಕೊಂಡೆ. ನಾನು ಯೂಶ್ವಲಿ ಬ್ಲೌಸ್ ಮೆಜರ್ಮೆಂಟ್ಸ್ ಎಲ್ಲ ಬರೆದಿಟ್ಕೊಂಡು ಬಿಡ್ತೀನಿ ಮುಂಚೆನೇ, ಸೊ ದಟ್ ನನಗೆಲ್ಲೋ ಆ ಕಡೆ ಈ ಕಡೆ ಹೋಗಬಾರ್ದು ಫಿಟ್ಟಿಂಗಲ್ಲಿ ಅಂತ ಹೇಳ್ಬಿಟ್ಟು. ಸೊ ನೀವು ನೋಡ್ತಿರ್ಬೋದು ನಾನು ಅದರದ್ದು ಮೆಜರ್ಮೆಂಟ್ಸ್ ಏನೇನಿದೆಯೋ ಎಕ್ಸಾಕ್ಟಾಗಿ ಅದನ್ನು ನೋಡ್ಕೊಂಡು ಮಾರ್ಕ್ ಮಾಡಿದ್ರೆ ಸಾಕು. ಸೊ ಬ್ಲೌಸ್ ಟು ಬ್ಲೌಸ್ ಇಟ್ಕೊಂಡೇ ಮೆಜರ್ ಮಾಡ್ಬೋದು. ಬಟ್ ನನಗೆ ಇದೊಂದು ಈಸಿ ಮೆಥಡ್ ಅನಿಸುತ್ತೆ. ಸೊ ಹಾಗಾಗಿ ನಾನು ಇದನ್ನು ಫಾಲೋ ಮಾಡ್ತೀನಿ. ಆ್ಯಂಡ್ ನಂದು ವೋಟರ್ ಐ ಡಿ ಬಂದು ಚೇಂಜ್ ಮಾಡಬೇಕಾಗಿ ಬಂದಿತ್ತು. ಸೊ ಹಾಗಾಗಿ ನನ್ನ ಏರಿಯಾ ಏನಿದೆ ಲೋಕಲ್ ವಾರ್ಡ್, ನಾನು ಎಲ್ಲಿ ಲೈಕ್ ವರ್ಷ ವೋಟ್ ಹಾಕ್ತೀನಿ, ಸೊ ಅಲ್ಲಿ ಹೋಗ್ಬಿಟ್ಟು ನಾನು ಅದರದ್ದು ಫಾರ್ಮ್ ಬೇರೆ ಕಲೆಕ್ಟ್ ಮಾಡ್ಕೊಂಡು ಬರಬೇಕು. ಸೊ ಈ ಕೆಲಸ ಮುಗಿದ ಮೇಲೆ ಬೇಗ ಅದನ್ನು ಬೇರೆ ಮಾಡಬೇಕು. ಸೊ ಅದರಲ್ಲಿ ಇವಾಗಿನ ಲಿಸ್ಟಲ್ಲಿ ಏನೇನಿದೆ ಪ್ರತಿಯೊಂದೂ ಫಿಲ್ ಮಾಡಿ ಕೊಡಬೇಕು. ಆಧಾರ್ ಕಾರ್ಡು ಹೆಂಗೆ ನಂಬರಿಗೆ ಲಿಂಕ್ ಆಗಿದೆ, ಸೊ ಈ ವೋಟರ್ ಐ ಡಿ ಕೂಡ ಆಧಾರ್ ಕಾರ್ಡ್ ಥರಾನೇ ಸೇಮ್. ಸೊ ಹಾಗಾಗಿ ಹೊಸ ಐ ಡಿ ಕಾರ್ಡ್ನ ಬೇರೆ ಮಾಡ್ಸಕ್ಕೆ ಹೋಗಬೇಕಿತ್ತು. ಸೊ ಇದಾಗಿತ್ತು ಇವತ್ತಿನ ನನ್ನ ವ್ಲಾಗ್. ಆ್ಯಂಡ್ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.